ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. 10 ನಿಮಿಷದಲ್ಲಿ ನೈವೇದ್ಯ ಪ್ರಸಾದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಶುಕ್ರವಾರದೊತ್ತು ತುಂಬ ಕೆಲಸ ಇರುತ್ತೆ, ನಮಗೆ ಒಂದು 10 ನಿಮಿಷ ಫ್ರೀ ಮಾಡಿಕೊಂಡು ದೇವ್ರ ಪ್ರಸಾದನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಹಳ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ಪು ಅವಲಕ್ಕಿ ತೊಗೊತಾ ಇದ್ದೀನಿ. ನಾನು ಗ್ಲಾಸ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಗ್ಲಾಸಲ್ಲಿ 1 ಗ್ಲಾಸು ಅವಲಕ್ಕಿ ತೊಗೊತಾ ಇದ್ದೀನಿ. ಇದನ್ನು ನೀಟಾಗಿ ಜಲ್ಡಿ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಅವಲಕ್ಕಿಲಿ ಧೂಳಿರೋದ್ರಿಂದ ಸ್ವಲ್ಪ ಜಲ್ಡಿ ಇಡೋದ್ರಿಂದ ಧೂಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಅದರಿಂದ ನೋಡಿ ಈ ರೀತಿ ನಿಧಾನವಾಗಿ ಅರ್ಧನೇ ಹಾಕ್ಕೊಂಡು ಜಲ್ಡಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಜಲ್ಡಿ ಇಟ್ಕೊಂಡ್ಮೇಲೆ ಇದನ್ನು ತೊಳ್ಕೊಬೇಕಾಗುತ್ತೆ. ನೆನೆ ಹಾಕೋದೇನು ಬೇಡ, ಇದು ತೊಳ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಕ್ಲೀನಾಗಿ ನೀರು ಹಾಕ್ಕೊಂಡು ನೀಟಾಗಿ 2-3 ಬಾರಿ ತೊಳ್ಕೊಳ್ಳಿ. ತೊಳ್ಕೊಂಡು ಇದನ್ನು ಪಕ್ಕದಲ್ಲಿ ಎತ್ತಿಡಿ. ಇದನ್ನೇನು ನೆನೆಸೋದು ಬೇಡ, ಜಸ್ಟ್ ತೊಳ್ಕೊಂಡ್ರೆ ಸಾಕು. ನೆನೆಸಿದ್ರೆ ಜಾಸ್ತಿ ಮುದ್ದೆ ಆಗೋಗುತ್ತೆ. ಆದ್ದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಬರೀ ತೊಳೆದು ಪಕ್ಕದಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ನಾವು ಅವಲಕ್ಕಿ ತೊಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಬೆಲ್ಲ ತೊಗೊತಾ ಇದ್ದೀನಿ ನೋಡಿ. ಅರ್ಧ ಬೆಲ್ಲ ತೊಗೊತಾ ಇದ್ದೀನಿ, ಸಾಕು. ಇಷ್ಟು ಸಿಹಿ ಕರೆಕ್ಟಾಗಿರುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದೇ ಗ್ಲಾಸಲ್ಲಿ ಒಂದು ಅರ್ಧ ನೀರು ತೊಗೊತಾ ಇದ್ದೀನಿ, ಸಾಕು. ಇಷ್ಟು ನೀರು. ಬೆಲ್ಲ ನೀಟಾಗಿ ಕರಗಿದ್ರೆ ಸಾಕು. ಇದಕ್ಕೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ನೀಟಾಗಿ ಕರಗಬೇಕು ಅಷ್ಟೇ. ನೋಡಿ ಬೆಲ್ಲ ನೀಟಾಗಿ ಕರಗಿದೆ, ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬೆಲ್ಲ ಕರಗಿದೆ ಅಂತ ಹೇಳಿ. ಈಗ ಈ ಬೆಲ್ಲದ ಪಾಕನ ನೀಟಾಗಿ ಒಂದು ಬಾರಿ ಸೋಸ್ಕೊಳ್ಳೋಣ, ಯಾಕಂದರೆ ಬೆಲ್ಲದಲ್ಲಿ ಮಣ್ಣು ಧೂಳು ಎಲ್ಲ ಇರುತ್ತೆ. ಅದರಿಂದ ಬೆಲ್ಲನ ನಾನು ಸೋಸ್ಕೊತಾ ಇದ್ದೀನಿ. ಈ ರೀತಿ ಒಂದು ಟೀ ಸೋಸೋದು ತೊಗೊಂಡು ನೀಟಾಗಿ ಸೋಸ್ಕೊಳ್ಳಿ. ನೋಡಿ ಧೂಳು ಹೇಗಿರುತ್ತೆ ಅಂತ ಹೇಳಿ. ಈ ರೀತಿ ಸೋಸ್ಕೊಂಡು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ಮತ್ತು ಅದೇ ಪಾತ್ರೆಗೆ ಸೋಸಿರುವಂಥ ಬೆಲ್ಲನ ಸೇರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ಸೋಸಿರುವಂಥ ಬೆಲ್ಲನ ಸೇರಿಸಿ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕಾಗುತ್ತೆ. ಬೆಲ್ಲ ಒಂಚೂರು ಕುದ್ಮೇಲೆ ನಾವು ಅದಕ್ಕೆ 1 ಹೋಳು ಕಾಯಿ ತುರ್ಕೊಂಡಿದ್ದೀನಿ. ನಾನು ಇಲ್ಲಿ ಕಾಯಿ ಸೇರಿಸ್ಕೊತಾ ಇದ್ದೀನಿ, ನೀವು ಬೇಕು ಅಂದರೆ ಕೊಬ್ಬರಿ ಸೇರಿಸ್ಕೊಳ್ಳಿ. ನಾನು 1 ಹೋಳು ತೆಂಗಿನಕಾಯಿ ತುರಿದು ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡೋಣ. ಬೆಲ್ಲದ ಪಾಕದ ಜೊತೆ ಕಾಯಿ ತುರಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ನಂತರ ತೊಳೆದು ಎತ್ತಿಟ್ಟಿರುವಂತಹ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹತ್ತದಂಗೆ ನೋಡ್ಕೊಳ್ಳಿ. ಒಂದು 3-4 ನಿಮಿಷ ಮಿಕ್ಸ್ ಆದ ನಂತರ ನಾನು ಇಲ್ಲಿ 3-4 ಏಲಕ್ಕಿ ಕಿಚ್ಚಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ಇದಕ್ಕೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಹಾಕಬೇಕಾಗುತ್ತೆ ನೋಡಿ. ನಾನು ಇಲ್ಲಿ 1 ಸ್ಪೂನು ತುಪ್ಪ ಉಪಯೋಗಿಸ್ತಾ ಇದ್ದೇನೆ. ನೀವು ಬೇಕು ಅಂದರೆ 2-3 ಸ್ಪೂನು ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಒಂದು 10-15 ಗೋಡಂಬಿ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಸ್ಪೂನ್ ತೊಗೊಂಡು ನೀಟಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ವಲ್ಪ ದ್ರಾಕ್ಷಿನೂ ಸೇರಿಸ್ಕೊತಾ ಇದ್ದೀನಿ ನೋಡಿ. ಒಂದು ಅರ್ಧ ಕಪ್ಪು ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ. ದ್ರಾಕ್ಷಿನೂ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಫ್ರೈ ಆದ ನಂತರ ಇದಕ್ಕೆ ಒಂದು 3-4 ಲವಂಗ ಸೇರಿಸ್ಕೊತಾ ಇದ್ದೀನಿ. ಲವಂಗ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಇಲ್ಲಿ 3-4 ಲವಂಗ ಸೇರಿಸ್ಕೊಂಡಿದ್ದೀನಿ.
ಲವಂಗ ಎಲ್ಲ ಬಿಸಿ ಆದ ನಂತರ ಸ್ವಲ್ಪ ಗಸಗಸೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದೇನು ಹಾಕಲೇಬೇಕು ಅಂತ ಏನಿಲ್ಲ. ಇದು ಹಾಕೋದ್ರಿಂದ ಸ್ವಲ್ಪ ಅದು ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಇದೆಲ್ಲ ರೆಡಿ ಆದಮೇಲೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಂತಹ ಅವಲಕ್ಕಿಗೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ದೇವರಿಗೆ ಪ್ರಸಾದ ರೆಡಿಯಾಗಿದೆ. ಶುಕ್ರವಾರದೊತ್ತು ಕೆಲಸ ಜಾಸ್ತಿ ಇರೋದ್ರಿಂದ ತುಂಬ ರಿಸ್ಕ್ ಆಗ್ತಾ ಇರುತ್ತೆ. ನೀವು 10 ನಿಮಿಷ ಟೈಮ್ ಇದ್ದರೆ ಸಾಕು, ನೀಟಾಗಿ ಈ ರೀತಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ನೋಡಿ, ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ದೇವ್ರ ಪ್ರಸಾದಕ್ಕೆ ಇಟ್ಕೊಳ್ಳೋಣ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.